ನಮಸ್ಕಾರಗಳು ಪ್ರಿಯ ಪ್ರೇಕ್ಷಕರಿಗೆ ದಿ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ನಿಮ್ಮ ಮುಂದಿಡುತ್ತಿರುವುದು ಹೋರಾಟ, ಪ್ರೇರಣೆ ಮತ್ತು ಯಶಸ್ಸಿನಿಂದ ತುಂಬಿರುವ ಒಬ್ಬ ಮಹಿಳೆಯ ನಿಜ ಜೀವನದ ಕಥೆಯಾಗಿದೆ. ಫ್ರೆಂಡ್ಸ್, ಇವರ ವಿವರಗಳನ್ನು ನಾವು ನೋಡೋದಾದ್ರೆ, ಇವರ ಹೆಸರು ದೀಪ್ತಿ ರಾಘವೇಂದ್ರ ಅಂತ. ವಯಸ್ಸು 28 ವರ್ಷ ಎಂದು ತಿಳಿಸಿಕೊಟ್ಟಿದ್ದಾರೆ. ಇವರ ಮೂಲ ಊರು ಮಂಗಳೂರಂತೆ. ಇವರು ಈಗ ಪ್ರಸ್ತುತ ಇರುವುದು ಬೆಂಗಳೂರಿನಲ್ಲಿ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಶಿಕ್ಷಣವನ್ನು ನಾವು ನೋಡೋದಾದ್ರೆ BE ಇನ್ ಕಂಪ್ಯೂಟರ್ ಸೈನ್ಸ್ ಶಿಕ್ಷಣವನ್ನು ಪಡೆದಿದ್ದೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇವರ ಉದ್ಯೋಗವನ್ನು ನಾವು ನೋಡೋದಾದ್ರೆ ಸಾಫ್ಟ್ವೇರ್ನ ಕೆಲಸದಲ್ಲಿ MNC ಕಂಪನಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಇದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ವ್ಯಕ್ತಿತ್ವ ಮತ್ತು ಗುಣಗಳನ್ನು ನೋಡೋದಾದ್ರೆ ಪ್ರಾಮಾಣಿಕತೆ ಮತ್ತು ಪರಿಶ್ರಮವನ್ನು ಹೊಂದಿರುವಂತಹ ಗುಣ ಇವರದ್ದು. ಸಮಯ ಪಾಲನೆಯ ಗುಣವನ್ನು ಹೊಂದಿದ್ದಾರೆ. ಟೆಕ್ ಇನೋವೇಷನ್ನಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ. ಸಮಾಜ ಸೇವೆಯ ಹಂಬಲ. ಹಾಗೆ ಅನಾಥಾಶ್ರಮದಲ್ಲಿ ತಿಂಗಳಿಗೆ 1 ಬಾರಿ ಸೇವೆಯನ್ನು ಕೂಡ ಮಾಡುತ್ತಾರೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಸ್ನೇಹಿತರೆ, ಇವರು ಜೀವನದಲ್ಲಿ ಎದುರಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡು ತಾಯಿ ಮಗಳಾಗಿ ಬದುಕು ನಡೆಸಿದ ಕಠಿಣ ಪರಿಸ್ಥಿತಿಯನ್ನು ನಾವು ನೋಡಬಹುದಾಗಿದೆ. ಹಾಗೆ ವಿದ್ಯಾಭ್ಯಾಸದಲ್ಲಿ ಹಣಕಾಸಿನ ತೊಂದರೆ ಎದುರಿಸಿದರೂ ಹಿಂಜರಿಯದೆ ಮುಂದರೆದವಳು. MNCನಲ್ಲಿ ಸ್ಥಾನ ಪಡೆಯಲು ಹಲವು ವಿಫಲ ಸಂಘರ್ಷಗಳನ್ನು ಎದುರಿಸಬೇಕಾಯಿತು ಎಂದು ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಹಾಗೆ ಇವರ ಕುಟುಂಬದ ವಿವರಗಳನ್ನು ನಾವು ನೋಡೋದಾದ್ರೆ, ತಾಯಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಂತೆ. ಒಬ್ಬ ಅಣ್ಣ ಮಾರ್ಕೆಂಟ್ ನೇವಿ ಆಫೀಸರ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ದೀಪ್ತಿ ತನ್ನ ತಾಯಿಯೊಂದಿಗೆ ಬೆಂಗಳೂರಿನಲ್ಲಿ ಬಸವನಗುಡಿಯಲ್ಲಿ ವಾಸಿಸುತ್ತಿದ್ದಾಳೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇವರ ಮದುವೆಯ ಸ್ಥಿತಿಯನ್ನು ನಾವು ನೋಡೋದಾದ್ರೆ, ಮದುವೆ ಆಗಿಲ್ವಂತೆ. ಇದೇ ನನ್ನ ಮೊದಲನೆಯ ಮದುವೆ ಎಂದು ಹೇಳಿಕೊಂಡಿದ್ದಾರೆ. ತನ್ನ ವೃತ್ತಿ ಜೀವನದಲ್ಲಿ ಒಂದು ಸ್ಥಿರ ಹಂತ ತಲುಪಿದ ಬಳಿಕ ಸಂಗಾತಿ ಹುಡುಕುವ ನಿರ್ಧಾರವನ್ನು ಮಾಡಿದ್ದಾರೆ ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಅವರಿಗೆ ಬೇಕಾಗಿರುವಂತಹ ಸಂಗಾತಿ ಈ ರೀತಿ ಇರಬೇಕಂತೆ ನೋಡಿ. ವಯಸ್ಸು 29ರಿಂದ 35 ವರ್ಷ ಆಗಿರಬೇಕಂತೆ. ಸ್ಥಿರ ಉದ್ಯೋಗ, IT, ಬಿಸ್ನೆಸ್, ಬ್ಯಾಂಕಿಂಗ್ ಆದ್ಯತೆ ಇರುವವರು ಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಧೂಮಪಾನ, ಕುಡಿತದ ಚಟ ಇಲ್ಲದವರು ಆಗಿರಬೇಕಂತೆ. ಹಾಗೆ ಪ್ರಗತಿಪರ ಮನೋಭಾವದವರು, ಕುಟುಂಬವನ್ನು ಗೌರವಿಸುವ ಗುಣ ಇರುವವರು ಬೇಕು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ದೀಪ್ತಿ ರಾಘವೇಂದ್ರ ಅವರ ಕೊನೆಯ ಸಂದೇಶವನ್ನು ನಾವು ನೋಡೋದಾದ್ರೆ, ಹೋರಾಟವಿಲ್ಲದ ಯಶಸ್ಸು ಶಾಶ್ವತವಾಗುವುದಿಲ್ಲ. ನಿಮ್ಮ ಪ್ರಯತ್ನವೇ ನಿಮ್ಮ ಕಥೆಯನ್ನು ಬರೆದಿಡುತ್ತದೆ ಎಂದು ಇವರು ಒಂದು ಲೈನನ್ನು ಕೂಡ ಹೇಳಿದ್ದಾರೆ. ಹಾಗೆ ಸ್ನೇಹಿತರೆ, ಇಂತಹ ದೀಪ್ತಿ ಅವರಿಗೆ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.